ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಉಪವಿಭಾಗದ ಪೊಲೀಸರು ಭೀಕರ ಕಾರ್ಯಾಚರಣೆ ನಡೆಸಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ಜಾಲದ ಲಿಂಕ್ ಪತ್ತೆ ಹಚ್ಚಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ನೈಜೀರಿಯಾ ಮೂಲದ ಮಹಿಳೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆನೇಕಲ್ ವ್ಯಾಪ್ತಿಯ ಅಲಯನ್ಸ್ ಕಾಲೇಜು ಸಮೀಪ ಮಾದಕ ವಸ್ತು ಮಾರಾಟ ಮಾಡುತ್ತಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿಯ ಮೇರೆಗೆ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆರ್ ಪ್ರಕಾಶ್ ನೇತೃತ್ವದ ತಂಡ ಮಿಂಚಿನ ದಾಳಿ ನಡೆಸಿ ಈಕೆಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ಆರೋಪಿತೆಯಿಂದ ಸುಮಾರು 180 ಗ್ರಾಂ ತೂಕದ ಕೊಕೇನ್ ಅನ್ನ ಜಪ್ತಿ ಮಾಡಲಾಗಿದ್ದು, ಇದು ಅಂತಾರಾಷ್ಟ್ರೀಯ ಮೌಲ್ಯ ಬರೋಬ್ಬರಿ 18 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಸದ್ಯ ಪೊಲೀಸರು ಈ ಡ್ರಗ್ಸ್ ಪೆಡ್ಲರ್ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಲ್ಲದೆ ಈ ಭೀಕರ ಮಾದಕ ವಸ್ತು ಜಾಲದ ಹಿಂದೆ ಬೆಂಗಳೂರಿನಲ್ಲಿ ಇನ್ನೂ ಯಾರ್ಯಾರ ಕೈವಾಡ ಹೊಂದಿದ್ದಾರೆ ಎಂಬ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. 6 ಗಂಟೆಗೆ ನಮ್ಮ ಆನೇಕಲ್ ಪೊಲೀಸರು ಒಂದು ಬಂದ ಮಾಹಿತಿ ಮೇರೆಗೆ ಆನೇಕಲ್ ರಸ್ತೆಯ ಅಲಿಯನ್ಸ್ ಕಾಲೇಜ್, ತಮಗೆಲ್ಲ ಗೊತ್ತಿದೆ, ಅಲಿಯನ್ಸ್ ಕಾಲೇಜ್ ಹತ್ರ ಏನೋ ಮಾದಕ ವಸ್ತುಗಳನ್ನ ಒಬ್ಬ ವಿದೇಶಿ ಮಹಿಳೆ ಮಾರ್ತಾ ಇದ್ದಾರೆ ಅಂತ ಬಂದ ಖಚಿತ ಬಾಹ್ಮಿ ಮೇರೆಗೆ ಅಲ್ಲಿಗೆ ಹೋಗಿ ಅವ್ರನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಈ NDPS ಅಲ್ಲಿ ಟಾಪೆಸ್ಟ್ ಡ್ರಗ್ ಆಗಿರ್ತಕ್ಕಂಥ ಕೊಕೇನ್ ಆಕೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರೋದು ಕಂಡುಬಂತು. ಕೂಡಲೇ ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲಿಸಲಾಗಿ ಆಕೆ ಹತ್ರ 180 ಗ್ರಾಂ ಕೊಕೇನ್ ಸಿಕ್ಕಿರುತ್ತದೆ. ಅದು ನಮ್ಮ ಸರ್ಕಾರಿ ನಿಗದಿಪಡಿಸಿದ ದರದ ಪ್ರಕಾರ 10,000 ರೂಪಾಯಿ ಪರ್ ಗ್ರಾಮ್ಗಿದ್ದು, ಅದು ಟೋಟ್ಲು 18 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನು ಸ್ಮಾಲ್ ಪಾರ್ಟಿಸ್ ಮಾಡಿ ಕಾಲೇಜ್ ಹುಡುಗನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ತಂದಿದ್ದಾರೆ ಅಂತ ಮಾಹಿತಿ ಇದೆ. ಆಕೆ ತಿರುಮಶೆಟ್ಟಿ ವ್ಯಾಪ್ತಿಯಲ್ಲಿ ಯಾವುದೋ ಮನೆಯಲ್ಲಿದ್ದು ಈ ಅಲಿಯನ್ಸ್ ಕಾಲೇಜ್ ಹತ್ರ ಈ ಕಾಲೇಜ್ ಯುವಕರನ್ನ ಟಾರ್ಗೆಟ್ ಮಾಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಠಾಣೆಯಲ್ಲಿ ವಿಶೇಷವಾಗಿ PSI ಸಿದ್ದನಗೌಡ ಆ್ಯಂಡ್ ಟೀಮ್ ಆಕೆಯನ್ನು ವಶಪಡಿಸಿಕೊಂಡು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 161/2026 ಅಲ್ಲಿ ಕೇಸ್ ದಾಖಲು ಮಾಡಿರ್ತಾರೆ. ಇದು ಬಹಳ ಪ್ರಶಂಸನೀಯವಾದಂಥ ಒಂದು ಕೆಲಸ ಅಂತ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಅವರಿಗೆ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ಸಹ ನಾವು ನೀಡಲಾಗ್ತದೆ. ಈ ಆರೋಪಿ ಮಹಿಳೆ ನೈಜೀರಿಯಾಗೆ ಸೇರಿದವರು ಅಂತೇಳ್ಬಿಟ್ಟು ನಮಗೆ ತಿಳಿದು ಬಂದಿರೋದ್ರಿಂದ ಈಗ ಪ್ರೊಸೀಜರ್ ಫಾಲೋ ಮಾಡಿ ಮತ್ತೆ ಆಕೆಯನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಅದರ ಮೂಲನ್ನು ಪತ್ತೆ ಮಾಡಲಿಕ್ಕೂ ಸಹ ನಾನು ಆಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ